ರೇಣುಕಾಸ್ವಾಮಿಗೆ ನರಕ ತೋರಿಸಿದ ನಟ ದರ್ಶನ್ ಚಿತ್ರ ಹಿಂಸೆಗೆ ನರಳಾಡಿದ ರೇಣುಕಾಸ್ವಾಮಿ. ಕುಡಿದ ಅಮಲಿನಲ್ಲಿ ನಟ ದರ್ಶನ್ ಡೆಡ್ಲಿ ಅಟ್ಯಾಕ್. ಅಲ್ಲೇ ಮಾತ್ರವಲ್ಲ, ನಾನ್ ವೆಜ್ ತಿನ್ನುವಂತೆ ಒತ್ತಾಯ. ಇಲ್ಲ ಸರ್, ನಾವು ಸಸ್ಯಾಹಾರಿ ಅಂದ್ರು ಬಿಡದ ದರ್ಶನ್. ನಾನ್ ಕೊಟ್ರೆ ಬೇಡ ಅಂತೀಯಾ ಅಂತ ಏಟನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಗೆ ಸ್ವತಃ ಮಾಂಸ ತಿನ್ನಿಸಿದ ದರ್ಶನ್. ಬಲವಂತವಾಗಿ ಮಾಂಸ ತಿನ್ಸಿದ್ರಂತೆ ದರ್ಶನ್. ಹೊಡೆದು ಮಾಂಸ ತಿನ್ಸಿದ್ರಂತೆ ಡೆವಿಲ್ ದಚ್ಚು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬರ್ತಾ ಇದೆ. ರೇಣುಕಾಸ್ವಾಮಿಗೆ ನರಕ ಯಾತನೆ ತೋರಿಸಿದ್ದಾರೆ ನಟ ದರ್ಶನ್ ಚಿತ್ರ ಹಿಂಸೆಗೆ ನರಳಾಡಿದಾರಂತೆ ರೇಣುಕಾಸ್ವಾಮಿ. ಕುಡಿದ ಅಮಲಿನಲ್ಲಿ ನಟ ದರ್ಶನ್ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಈಗಾಗಲೇ ಬಂಧನವಾಗಿದ್ದಾರೆ. ಆದ್ರೆ ರೇಣುಕಾಸ್ವಾಮಿಯ ಕೊಲೆ ಹೇಗೆ ನಡೆದಿದೆ ಅನ್ನುವಂತ ಒಂದೊಂದೇ ಸ್ಫೋಟಕ ಸುದ್ದಿ ಹೊರಬರ್ತಾ ಇದೆ. ರೇಣುಕಾಸ್ವಾಮಿಯ ಮೇಲೆ ಕೇವಲ ಹಲ್ಲೆ ಅಲ್ಲ, ನಾನ್ ವೆಜ್ ತಿನ್ನುವಂತೆ ಒತ್ತಾಯವನ್ನ ಮಾಡಿದ್ರಂತೆ. ಇಲ್ಲ ಸರ್, ನಾವು ಸಸ್ಯಾಹಾರಿ, ನಾವು ನಾನ್ ವೆಜ್ ಅನ್ನ ತಿನ್ನಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರಂತೆ. ರೇಣುಕಾಸ್ವಾಮಿ ನಾನ್ ವೆಜ್ ಅನ್ನ ತಿನ್ನಲ್ಲ, ಆತ ಸಸ್ಯಾಹಾರಿ. ಆದ್ರೆ ಆತನಿಗೆ ಒತ್ತಾಯ ಪೂರ್ವಕವಾಗಿ ನಾನ್ ಕೊಟ್ರೆ ಬೇಡ ಅಂತೀಯ ಅಂತ ಹೊಡೆದು ತಿನ್ಸಿದಾರಂತೆ. ನಟ ದರ್ಶನ್ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟಿದಾರ. ರೇಣುಕಾಸ್ವಾಮಿಗೆ ಸ್ವತಃ ಮಾಂಸ ತಿನ್ನಿಸಿದ ದರ್ಶನ್. ಬಲವಂತವಾಗಿ ಮಾಂಸ ತಿನ್ಸಿದ್ರಂತೆ ದರ್ಶನ್. ಇಲ್ಲ ಸರ್, ನಾನು ಮಾಂಸವನ್ನ ತಿನ್ನಲ್ಲ, ಸಸ್ಯಾಹಾರಿ ಅಂತ ಒಂದು ಕಡೆ ಹಲ್ಲೆಯಿಂದ ನೋವಲ್ಲಿದ್ರೆ, ಇತ್ತ ನಾನು ಮಾಂಸಾಹಾರ ತಿನ್ನಲ್ಲ ಅಂತ ಕೇಳ್ಕೊಂಡ್ರು ಕೂಡ ಸ್ವತಃ ದರ್ಶನ್ ಮಾಂಸವನ್ನ ತಿನ್ಸಿದ್ರಂತೆ. ನಾನ್ ಕೊಟ್ರೆ ತಿನ್ನಲ್ವೇನು ಅಂತ ಹೊಡೆದು ತಿನ್ಸಿದ್ದಾರಂತೆ. ಎಂತಹ ಚಿತ್ರ ಹಿಂಸೆ ಇದು. ಹೊಡೆದು ಮಾಂಸ ತಿನ್ಸಿದ್ರಂತೆ ಡೆವಿಲ್ ದಚ್ಚು. ಬಲವಂತವಾಗಿ ಈ ರೀತಿಯಾಗಿ ಅತ್ಯಂತ ಕ್ರೂರವಾಗಿ ಒಂದು ಕಡೆ ಮರ್ಮಾಂಗಗಳಿಗೆ ಹೊಡೆದು ಸಾಯಿಸಲಾಗಿದೆ ಎನ್ನುವಂತ ಒಂದಿಷ್ಟು ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇದೆ. ಇನ್ನೊಂದು ಕಡೆ ಸಸ್ಯಾಹಾರಿ ಇರುವಂತ ರೇಣುಕಾಸ್ವಾಮಿಗೆ ಬಲವಂತವಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟು ಸಸ್ಯಾಹಾರಿ ಇರುವಂತ ರೇಣುಕಾಸ್ವಾಮಿಗೆ ಮಾಂಸವನ್ನ ತಿನ್ನಿಸಲಾಗಿದೆ ಸ್ವತಃ ದರ್ಶನ್ನೇ. ಎಂತಹ ಮಾನವೀಯತೆನೇ ಇಲ್ವಾ ಹಾಗಾದ್ರೆ? ಇಂತಹ ಕೋಪ ನಟ ದರ್ಶನ್ ಅನ್ನ ತೆರೆಯ ಮೇಲೆ ಹೀರೋ ಆಗಿ ಎಲ್ಲರಿಗೂ ಮಾದರಿಯಾಗಿದ್ರು, ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದುಕೊಂಡಿದ್ರು. ಆದ್ರೆ ತೆರೆಯ ಹಿಂದೆ ನಟ ಭಯಂಕರನ ದರ್ಶನ ಆಗ್ತಾ ಇದೆಯಾ ಈಗ? ಸ್ವತಃ ದರ್ಶನ್ನೇ ಈ ರೀತಿಯಾಗಿ ಕುಡಿದ ಅಮಲಿನಲ್ಲಿ ಚಿತ್ರ ಹಿಂಸೆ ಕೊಟ್ರ. ಹೀಗೊಂದು ಸ್ಫೋಟಕ ಸುದ್ದಿ ಹೊರಬರ್ತಾ ಇದೆ. ನಟ ದರ್ಶನ್ ರೇಣುಕಾಸ್ವಾಮಿ ಸಸ್ಯಾಹಾರಿ ಆತನಿಗೆ ಹೊಡೆದು ಮಾಂಸ ತಿನ್ಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.